चार लाइन गानी पड़ेगी क्योंकि कन्नडिगा मेरी फैमिली है. किसी जन्म में मैं कन्नडिगा रहूंगा. ಎಲ್ಲರಿಗೂ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವ. ಇವತ್ತೈತ್ರಿ ಕೈಟ್ ಫೆಸ್ಟಿವಲ್ ಡೇ 1. ನಿನ್ನೆ ಇತ್ತು, ಏನು ಸಾಟರ್ಡೇ ಐತಲ್ರಿ. ನಿನ್ನೆ ಹೋಗಿದ್ದೆ, ಬಟ್ ಅಲ್ಲಿ ನಿನ್ನೆ ಬೋರ್ ಆಗತ್ತಿತ್ತು ರೀ. ಇವೆಂಟ್ ಇಲ್ಲ, ಅಷ್ಟು ಮಜಾ ಬರಾಕತ್ತಿದ್ದಿಲ್ಲ. ಹಂಗಾಗಿ ನಾನು ಲಾಗ್ ಮಾಡೋಕ್ಕೂ ಹೋಗಲಿಲ್ಲ ನಿನ್ನೆ. ಮತ್ತು ಇವತ್ತು ಡೇ 2. ಇವತ್ತು ಲೆಜೆಂಡರಿ ಸಿಂಗರ್ ಸೋನು ನಿಗಮ್ ಅವ್ರು ಬರಾಕತ್ತಾರ. ಸೋನು ನಿಗಮ್ ಈಗ ನೋಡಕ್ಕೆ ಹೊಂಟಿವಿ. ಈಗ ನನ್ನ ಕೂಟಾಗ ನೋಡ್ರಿ ಕಿರಣ್ ಅದಾನ. ಮತ್ತು ಸೋನು ನಿಗಮ್ ಬಗ್ಗೆ ಹೇಳ್ಬೇಕಂತ ನೋಡ್ರಿ, ಕನ್ನಡದಾಗ ಹಾಡ್ಯಾರ, ಮರಾಠಿದಾಗ ಹಾಡ್ಯಾರ, ತೆಲುಗು, ತಮಿಳ್, ಹಿಂದಿ ಎಲ್ಲ ಲ್ಯಾಂಗ್ವೇಜ್ದಾಗೂ ಹಾಡ್ಯಾರ ನೋಡ್ರಿ. ಅವ್ರು ಲೆಜೆಂಡರಿ ಸಿಂಗರ್. ಅವ್ರದ್ದು ಸಾಂಗ್ ಹೆಂಗದಾವ ಅಂದ್ರೆ ರೊಮ್ಯಾಂಟಿಕ್, ಎಮೋಷನಲ್, ಎಲ್ಲ ಟೈಪ್ ಅದಾವ. ಇಂಟ್ರೊಡಕ್ಷನ್ ಬೇಡ ನಿಮ್ಗೆ ಗೊತ್ತಾಯ್ತಿದ್ದೈತಿ. ಸೋನು ನಿಗಮ್ ಅವ್ರಿಗೆ ಕರ್ಸಾತಾರ. ಇದು ಇವೆಂಟ್ ಪ್ರತಿ ವರ್ಷ ನಂಗೆ ಈ ವರ್ಷ ಕುಸುಗಲ್ ರೋಡ್ದಾಗ ಆರ್ಗನೈಸ್ ಮಾಡ್ಯಾರ. ಫುಲ್ ಟ್ರಾಫಿಕ್ ಜಾಮ್ ಆಗೈತೆ ನೋಡ್ರಿ. ಏನು ಕುಸುಗಲ್ ರೋಡ್ ಏನೈತೆ ನೋಡ್ರಿ, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟೈತಿ. ಈಗ ಟ್ರಾಫಿಕ್ದಾಗ ಹೊಡೆದಾಡ್ಕೊಂಡು ಹೋಗ್ಬೇಕು ನಾವೀಗ. ಫ್ರೆಂಡ್ಸ್, ಏನು ಕೈಟ್ ಫೆಸ್ಟಿವಲ್ ಪ್ರತಿ ವರ್ಷ ನಂಗೆ ಈ ವರ್ಷ 2 ದಿನ ಆರ್ಗನೈಸ್ ಮಾಡಿದ್ರು. ನಿನ್ನೆ ಜಸ್ಕರನ್ ಸಿಂಗ್ ಮತ್ತು ಸಾರಿಗಮಪ ಅವರೆಲ್ಲ ಸಿಂಗರ್ಸ್ ಬಂದಿದ್ದಾರೆ. 3 ಮಂದಿ ಬಂದಿದ್ರು ನೋಡ್ರಿ ಸಿಂಗರ್ಸ್. ನಿನ್ನೆ ಅಷ್ಟು ಮಜಾ ಇದ್ದಿಲ್ಲ ಇವೆಂಟ್. ಹೋಗಿದ್ದೆ ನಾನು, ಲೇಟಾಗಿ ಹೋಗಿದ್ದೆ. ಮತ್ತು ಒಂದು 10-15 ನಿಮಿಷ ನಿಂತು ಬಂದುಬಿಟ್ವಿ. ಭಾಳತ್ ಮಠರು ನಿಂದಿರಲಿಲ್ಲ, ಯಾಕಂದ್ರೆ ಸ್ವಲ್ಪ ಬೋರ್ ಆಗತ್ತಿತ್ತು ಅಲ್ಲಿ. ಇದು ಕೈಟ್ ಫೆಸ್ಟಿವಲಿಂದ ಇವೆಂಟ್ ಏನೈತೆ ನೋಡ್ರಿ, ಇದು ಹುಬ್ಳಿ ಮತ್ತು ಧಾರವಾಡ ನಡುವೆ ಮಾಡಿದ್ರೆ ಭಾಳ ಬೆಸ್ಟ್. ಯಾಕಂದ್ರೆ ಧಾರವಾಡ ಮಂದಿಗೂ ಸಮೀಪ ಆಕೈತಿ. ಈಗ ಬರೀ ಹುಬ್ಳಿ ಮಂದಿಗೆ ಮಾಡ್ದಂಗೆ ಆಯ್ತು ನೋಡ್ರಿ ಇವೆಂಟಿಗೆ. ಧಾರವಾಡದವ್ರಿಗೆ ಇಲ್ಲಿ ಬರ್ಬೇಕಂದ್ರೆ 22 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಆಗ್ಬಿಡ್ತೈತಿ. ಇವತ್ತು ಪಬ್ಲಿಕ್ ಫುಲ್ ಬಂದೈತೆ ನೋಡ್ರಿ. ಹಂಗಾಗಿ ನಾವು ಗಾಡಿ ಪಾರ್ಕಿಂಗ್ ಇಲ್ಲೇ ರೋಡ್ ಮ್ಯಾಗ ಹಚ್ಚಿದ್ವಿ. ಇಲ್ಲಿ ಮೇನ್ ರೋಡ್ ಮ್ಯಾಗ ಫುಲ್ ಐತೆ ಪಬ್ಲಿಕ್ ಮಾತ್ರ. ಇವತ್ತು ನಂದೇ ಹೇಳ್ರಿ, ಸೋನು ನಿಗಮ್ ನೋಡೋಕೆ ಪಬ್ಲಿಕ್ ಮಾತ್ರ ಬಂದಿರ್ತೈತಿ. ಈಗ ಭಾಳ ದೂರ ಐತಿ ಇವೆಂಟ್, ನಡ್ಕೊಂಡು ಹೋಗ್ಬೇಕು ನೋಡ್ರಿ ಅಲ್ಲಿ ಮಠ. ನೋಡ್ರಿ ಗಾಡಿ ಪಾರ್ಕಿಂಗ್ ಹೆಂಗೆ ಹಚ್ಚಾರ, ಪಬ್ಲಿಕ್ ಭಾಳ ಬಂದೈತಲ್ಲ, ಹಂಗಾಗಿ ಇಲ್ಲೇ ಹಚ್ಚಾರ ಪಾರ್ಕಿಂಗ್. ಮತ್ತು ಆ ಕಡೆ ಕಾರ್ ಎಲ್ಲ ಅದಾವ. ಫ್ರೆಂಡ್ಸ್, ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಪ್ರತಿ ವರ್ಷ ನಂಗೆ ಈ ವರ್ಷ ನಮ್ಮ ಕೇಂದ್ರ ಸಚಿವರ ಆದಂಥ ಪ್ರಹ್ಲಾದ್ ಜೋಶಿ ಅವ್ರದ್ದು ಮತ್ತು ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದೆಲ್ಲ ಇದು ಹಾಕ್ಯಾರ, ಕಟೌಟ್ ಹಾಕ್ಯಾರ. ಪ್ರತಿ ವರ್ಷ ಹಾಕ್ತಾರೆ, ಈ ವರ್ಷ ಹಾಕ್ಯಾರ. ಹೊಸದೇನಿಲ್ಲ ರೀ, ಪ್ರತಿ ವರ್ಷ ಹಂಗೈತೆ ಸೆಟಪ್ ಆ ಥರನೇ ಐತಿ. ಮತ್ತು ಲೊಕೇಶನು ಸೇಮ್ ಐತಿ. ನೀವು 2 ವರ್ಷ ಹಿಂದಿಂದ ಲಾಗ್ ನೋಡ್ಕೊಂಬರ್ರಿ, ಸೇಮ್ ಐತಿ ಲೊಕೇಶನ್ ಎಲ್ಲ. ಮತ್ತು ಸಿಂಗರ್ಸ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಅದಾರ. ಸೋನು ನಿಗಮ್ ಬರತ್ತಾರ. ಹೋದ ವರ್ಷ ಕೈಲಾಶ್ ಕೇರ್ ಬಂದಿದ್ರು, ಈ ವರ್ಷ ಸೋನು ನಿಗಮ್ ಬಂದಾರ. ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಡೇ ಟೈಮ್ದಾಗ ಎಲ್ಲರೂ ಪಟ ಹಾರಿಸ್ತಾರೆ. ಇಲ್ಲಿ ಎಲ್ಲರೂ ಗಾಳಿ ಪಟ ಹಾರಿಸ್ತಾರೆ ಡೇ ಟೈಮ್ದಾಗ. ಸಂಜೆ ಮುಂದೆ ಏನು ಇರ್ತೈತಲ್ಲ ಇವೆಂಟ್ ಇರ್ತೈತೆ ನೋಡ್ರಿ. ಈ ತರ ಪಾಪ್ಯುಲರ್ ಆದಂತ ಸಿಂಗರ್ ಕರ್ಸಿರ್ತಾರೆ. ನಿನ್ನೆ ಜಸ್ಕರನ್ ಸಿಂಗ್, ದಿವ್ಯಾ ರಾಮಚಂದ್ರ ಮತ್ತೆ ನಕುಲ್ ಅವ್ರಿಗೆ ಕರ್ಸಿದ್ರು ನೋಡ್ರಿ. 3 ಮಂದಿ ಸಿಂಗರ್ಸ್ ಇದ್. ಮತ್ ಇವತ್ತ ಮಾನ್ಯ ಪಾಟೀಲ್ ಮತ್ತೆ ಸೋನು ನಿಗಮ್ ಅವ್ರ ಅದಾರ. ಈ ಮಾನ್ಯ ಪಾಟೀಲ್ ಅವ್ರ ಏನಂತಾರ ನೋಡ್ರಿ, ಸಣ್ಣ ಹುಡುಗಿ ಅದಾಳ, ಎಷ್ಟು ಚಂದ ಹಾಡ್ತಾರ ನೋಡ್ರಿ ಹಾಡ. ನಮ್ಮ ಹುಬ್ಬಳ್ಳಿದಕ್ಕೆ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಹಾಡ್ತಾರ. ಪ್ರತಿ ವರ್ಷ ಇವ್ರ 3-4 ಹಾಡ ಮಟಾರ ಹಾಡ ಹಾಡಿರ್ತಾರ ನೋಡ್ರಿ. ಕೈಟ್ ಫೆಸ್ಟಿವಲ್ದಾಗ ಮಸ್ತ್ ಹಾಡ್ತಾರ ಇವರು ಹಾಡ. ಫುಲ್ ಎನರ್ಜೆಟಿಕ್ ಹಾಡ್ತಾರ ನೋಡ್ರಿ. ಎಂಟ್ರಿ ಆಗತೈತಿ, ಇನ್ನ ಬಂದಿಲ್ಲ. ಎಂಟ್ರಿ ನೋಡೋ ಪಡ 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 ಹೋಗೋಣಂತ. ಎಂಟ್ರಿ ನೋಡೋದು ಒಂದು ಮಜಾ ಬೇರೆನೇ ಇರ್ತೈತಿ. ಫ್ರೆಂಡ್ಸ್, ಈಗ ಸೋನು ನಿಗಮ್ ಇಂದ ಎಂಟ್ರಿ ಆಯ್ತು ನೋಡ್ರಿ. ಈಗ ಟೈಮ್ 9 ಗಂಟೆ ಆಗೈತೆ ನೋಡ್ರಿ. ಈಗ ಸೋನು ನಿಗಮ್ ಅವ್ರ ಲೈವ್ ಕಾನ್ಸರ್ಟ್ ಇತ್ತಂದ್ರೆ ನೋಡ್ರಿ, ಟಿಕೆಟ್ ಪ್ರೈಸ್ ಒಬ್ಬರಿಗೆ ಮಿನಿಮಮ್ 10-20 ಸಾವಿರ ಮಟಾರ ಇರ್ತೈತೆ ನೋಡ್ರಿ. ಅಪ್ರಾಕ್ಸಿಮೇಟ್ಲಿ ಅನ್ನತೀನಿ ನಾನು ನಿಮ್ಗೆ. ಇಲ್ಲಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನದಾರಲ್ಲ, ಎಲ್ಲರಿಗೂ ಫ್ರೀದಾಗ ಆರ್ಗನೈಸ್ ಮಾಡ್ಯಾರ ನೋಡ್ರಿ. ಇಲ್ಲಿ ಅದೊಂದು ಬೆಸ್ಟ್ ಥಿಂಗ್ ನೋಡ್ರಿ. प्रहलाद जी, आपको भी बहुत बहुत नमस्कार। पहली बार आपसे भेंट हुई है, एक साथ ताली बजाइए। 1 2 ताली 1।
कुछ ऐसे ऐसे गाने हैं जो बहुत अच्छे हैं। अच्छा ठीक है, आप सब ठीक हैं? सब बढ़िया। मुझे मेरे ख्याल से मैं यहाँ पे 2010 में आखिरी बार आया था, तो मुझे आपसे तब उस समय भेंट हुई थी और आज इतने सारा बात मिलने का मौका मिला है, मैं आपसे मिला है आपसे। चलिए कुछ ऐसे गाने गाऊंगा जो आपको शायद पता नहीं होंगे, पर आपको सुनने पड़ेंगे क्योंकि मैं गा रहा हूँ इसलिए। मैं शायर तो नहीं मगर हंसी जब से देखा मैंने तुझको मुझको मैं आशिक तो नहीं मगर हंसी जब से देखा मैंने तुझको मुझको जब से देखा मैंने तुझको मुझको तुझको मुझको तुझको मुझको तुझको मुझको मुझको तुझको तुझको मुझको मुझको तुझको तुमको पाया है तो जैसे खोया कहना चाहूँगी तो तुमसे क्या कहूँ तुमको पाया है तो जैसे खोया हूँ कहना चाहूँगी तो तुमसे बात कहूँ किसी ज़बान में भी वो लफ्ज़ ही नहीं कि जिनमें तुम हो पा तुम्हें बता सकूँ मैं करूँ तुमसे हंसी कायनात में नहीं है कहीं तारीफ ये भी तो। लगता है आपको अनसुने गाने सुनने में मजा आ रहा है। चलिए एक और गाना गाता हूँ, शायद इनको नहीं पता होगा क्योंकि ये एकदम नया नया आया हुआ है, आपने नहीं सुना होगा, मैं फिर भी गाऊंगा। परदेसिया तेरे प्यार में जब से झलकार से दिल के तार में कब से एक और गाना गाते जो आप लोगों ने नहीं सुना होगा, तो इस साथ से बोलते हैं ऐसे। वाह अर्ज किया है, वाह अर्ज किया है। देखा तुमको जब से बस साथ में गाना बड़ी साथ में गाना ओके 1 2 3 4 देखा तुमको जब से क्या बात है, फैंटास्टिक, लवली, 1 2 3 4 She's so cool, she's so fine.
उसके एक एक शब्द का मतलब समझ के, भाव को समझ के, क्योंकि ऐसा ना हो जाए कि गाना खुशी का है और मैं रो रहा हूँ, ये गाना दुख का है और मैं हंस रहा हूँ। तो वो सब समझ के मैंने गाया है। और मुझे लगता है कि किसी जन्म में मैं कन्नडिगा रहा हूँगा, इसलिए मुझे इस जन्म में इतने गाने मेरी भावनाओं पे जाएगा। अगर कभी भूल चूक हो तो मुझे माफ़ कीजिएगा, क्योंकि हम रोज़ तो ये गाने नहीं गाते, तभी गाते हैं जब कोई हम कर्नाटक में कोई शो करते हैं। पर आपको मैं बताता हूँ कि मैं दुनिया में कहीं भी जाऊँ, अगर मैं ऑस्ट्रेलिया में हूँ या अमेरिका में, 14-15 हज़ार की ऑडियंस है और उसमें से एक आवाज़ आती है कन्नड़ा, तो मैं उस एक कन्नडिगा के लिए 4 दिन तो गाता ही हूँ सबको ऊपर। मुझे लव कर्नाटका कन्नडिगा, सो लेट मी ट्राई something from my heart for all of you. ಈ ಸಂಜೆಯ ಕಾವಿದೆ, ಈ ಸಂಜೆಯ ಕಾವಿದೆ, ಈ ಸಂತೆ ಸಾಕಾಗಿದೆ ನೀನಲ್ಲದೆ, ಈ ಸಂತೆ ಸಾಕಾಗಿದೆ ಏಕಾಂತವೇ ಆಲಾಪವು ಏಕಾಂಗಿಯ ಸಲಾಪವು ಈ ಮೌನ ಬಿಸಿಯಾಗಿದೆ, ಓ ಈ ಮೌನ ಬಿಸಿಯಾಗಿದೆ. ಫ್ರೆಂಡ್ಸ್, ಸೋನು ನಿಗಮ್ ಅವ್ರದ್ದು ಕನ್ನಡ ಸಾಂಗ್ ಏನದಾವ ನೋಡ್ರಿ ಅವ ನೆಕ್ಸ್ಟ್ ಲೆವೆಲ್ ಹಿಟ್ ಅದಾವ ನೋಡ್ರಿ ಅವ. ಇವ್ರದ್ದು ಸಾಂಗ್ ಏನದಾವ ನೋಡ್ರಿ, ಹಿಂದಿ ಸಾಂಗ್ ಕನ್ನಡ ಸಾಂಗ್ ಹಿಟ್ ಅದಾವ ಇವ್ರು. ಅದೆಲ್ಲರೂ ಗೊತ್ತಿದ್ದ ಮಾತೈತಿ, ಅಂದ್ರೂ ನಾನು ನಿಮ್ಗೆ ಹೇಳಾಕತ್ತೀನಿ ಒಂದು ಮಾತು. ಮತ್ತು ಕ್ರೌಡ್ ರೆಸ್ಪಾನ್ಸ್ ನೋಡ್ರಿ ನೀವು ಕನ್ನಡ ಸಾಂಗ್ ಇವ್ರು ಹಾಡಾಕತ್ ಮ್ಯಾಗ ಕ್ರೌಡ್ ರೆಸ್ಪಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎನರ್ಜಿ ಐತಿ. ಹಿಂಗ್ಯಾಕೆ ನಕ್ಕಳು ತಾಲಿ ಬಿಸಿಲಲ್ಲಿ ನನ್ಗ್ಯಾಕೆ ಕಂಡಳು, ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು, ನನ್ನ ಎದೆಗೆ ಆರಾಮು ಇಟ್ಟಳು, ಹೃದಯ ಒತ್ತಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು, ಸ್ವಲ್ಪ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು, ಬಯಕೆ ಆರು ಕಟ್ಟಲು ಕಡಲಿ ಮಾತು ಬಿಟ್ಟಳು, ಸ್ನೇಹಿಗೆ ಸೇವು ಸೋಮಲು ಸೀದಾ ಹೊಟ್ಟೆ ಬಿಟ್ಟಳು, ಪ್ರಗತಿ ಹೇಳು ನೀನು ನಿನ್ನ ಕನಸಿನಲ್ಲಿ ನೀನು ಶುರು ನಾನು ನಿನ್ನೊಲವಿಗೆ ಬಿಡಿದ ಹೃದಯದ ಉಪಯೋಗ ಏನು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ ನಿನ್ನ ಮಾತು ಏನೇ ಇರಲಿ, ನಿನ್ನ ಮೌನ ನಂದೇ ಏನು, ನಿಸರಿ ಹಾಗೆ ಬಂದರೆ ಹೃದಯದ ಗತಿಯೇನು, ಹೇಳು ನೀನು ठीक है कन्नड़ और गाओ ना जितना हो, और गाओ कन्नड़ की नहीं गाओ, क्योंकि बहुत सारे गाने हैं तो चलेगा ना आपको अगर मैं ऐसे तो ठीक है। ಪರವಶಗಾದೆನು ಅರಿಯುವ ಮುನ್ನವೇ ಈ ಮುಂದ್ ನಿಂತವ್ರು ಏನದಾರಲ್ಲ ಎದ್ದು ನಿಂತಾರ್ರಿ ಅವ್ರ, ಇಲ್ಲಿ ಮುಂದ್ ಬಂದ ನಿಂತ್ ಬಿಟ್ಟಾರ್ರಿ ಅವ್ರ. ಹಿಂದಿನವ್ರು ಏನದಾರಲ್ಲ ಕುಂತಿ ನೋಡ್ತೀನಿ ಅನ್ನೋರ್ರಿ ಅವ್ರ ಅಡ ಬಂದ್ ನಿಂತಾರ, ಇವ್ರು ಕಾಣೋದಿಲ್ಲಲ್ಲ ಕುಂತ್ ನೋಡೋರ್ಗ ಹಿಂದ್ ನಿಂತವ್ರಗ. ಹಂಗಾಗಿ ಇಲ್ಲಿ ಮೇಜರ್ ಪ್ರಾಬ್ಲಮ್ ಅದ ಆಕೇತ್ ನೋಡ್ರಿ. ಪ್ರತಿ ವರ್ಷ ಇದ ಆಕೇತಿ ಇಲ್ಲಿ. ಕುಂತು ನೋಡೋರು ಆಡಿಯನ್ಸ್ ಬೇರೆ ಇರ್ತಾರ, ಎದ್ದು ನಿಂತ ಡ್ಯಾನ್ಸ್ ಮಾಡೋರು ಆಡಿಯನ್ಸ್ ಬೇರೆ ಬೇರೆ ಇರ್ತಾರ್ರಿ. ಈಗ ಎಲ್ಲಾರು ಕುಂತಿರ್ತಾರ ಅಂತ ತಿಕೋರಿ, ಅಲ್ಲಿ 4 ಮಂದಿ ನಿಂತ ಡ್ಯಾನ್ಸ್ ಮಾಡಾಕತ್ತಂದ್ರ ಕುಂತವ್ರಿಗೆ ಪ್ರಾಬ್ಲಮ್ ಆಕೇತಿ, ಅವ್ರಿಗೆ ಏನು ಕಾಣೋದಿಲ್ಲ ಅಲ್ಲಿ. ಅದಕ್ಕೆ ನಾ ಏನ್ ಹೇಳೋದಂದ್ರ ರೈಟ್ ಸೈಡ್ ಏನೈತಲ್ಲ ಪೂರಾ ಚೇರ್ ಹಾಕಿ ಕುಂದ್ರಿಸ್ಬಿಡೋದು, ಕುಂದ್ರೋರು ಕುಂದ್ರಿಪ್ಪ ಅಂತ ಹೇಳಿ.
ಹೇಳಿ. ಲೆಫ್ಟ್ ಸೈಡ್ ಏನೈತಲ್ಲ ಪೂರ ಚೇರ್ ಹಾಕ್ಬಾರ್ದು, ಏನ್ ಹಾಕ್ಬಾರ್ದು, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ರಿ ಅಂತೇಳಿ. ಈಗ ಪಬ್ಲಿಕ್ ಡ್ಯಾನ್ಸ್ ಮಾಡಕತ್ರ ಸಿಂಗರ್ಸಿಗೂ ಹುರುಪ್ ಇರ್ತೈತ್ರಿ, ಅವ್ರಿಗೊಂದು ಎನರ್ಜಿ ಬರ್ತೈತಿ. ಪಬ್ಲಿಕ್ ರೆಸ್ಪಾನ್ಸ್ ಇತ್ತಂದ್ರೆ ಅವ್ರಿಗೊಂದು ಮಜಾ ಇರ್ತೈತಿ ಹಾಡೋದ್ರಾಗ. ಮತ್ತು ನಂದೊಂದು ಪರ್ಸನಲ್ ಒಪಿನಿಯನ್ ನೋಡ್ರಿದ, ನಾನೇನು ಯಾರಿಗೂ ಟ್ರಿಗರ್ ಮಾಡತ್ತಿಲ್ಲ. ಮತ್ತು ನಿಮ್ದು ಏನು ವಿಚಾರ ಐತೆ ಅಂತ ಹೇಳಿ ಕಮೆಂಟ್ದಾಗ ಹೇಳ್ರಿ. ಏನಾರು ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ವಿರಹದ ಸುಡಲು ಎದೆಯಲ್ಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಕೇಳಿ ಮೊದಲು ಚೂರು ಮೆಂಚಾಗಿ ಮೆನ್ನು ಬರಲು ಮುಂಗಾರು ಮಳೆ ಏನಾಗಲಿ ಮುಂದೆ ಸಾಗುಲಿ, ಬಯಸಿಟ್ಟಿಲ್ಲ ಸಿಗದು ಬಾಳಲಿ, ಬಯಸಿಟ್ಟಿಲ್ಲ ಸಿಗದು ಬಾಳಲಿ. ಓ ಎಲ್ಲ ಆ್ಯಂಗಲ್ಲೇ ತೊಗೋಬೇಕಂತ ಹೇಳಿ ಎಲ್ಲ ಕಡೆನೂ ಅಡ್ಡಾಡಕತ್ತೀನಿ ನೋಡ್ರಿ. ಅಲ್ಲಿಂದ ಇಲ್ಲೇ ಇಲ್ಲಿಂದ ಅಲ್ಲಿ ಅಡ್ಡಾಡಕತ್ತೀನಿ. ಎಲ್ಲ ಆ್ಯಂಗಲ್ಲೇ ತೊಗೊಳಕ್ಕೆ ಪ್ರಯತ್ನ ಮಾಡಕತ್ತೀನಿ, ಎಲ್ಲ ಆ್ಯಂಗಲ್ಲೇ ತೊಗೊಳೋಣ ಅಂತ. ಮತ್ತೆ ನಿಮಗೂ ಹೇಳ್ರಿ ಹೆಂಗೆ ಅನ್ಸಾಕತ್ತೈತಿ ಕಾನ್ಸರ್ಟ್ ಅಂತ ಹೇಳಿ. ಕ್ರೌಡ್ ಮಾತ್ರ ಫುಲ್ ಹೆವಿ ಐತಿ, ಬಟ್ ಕ್ರೌಡ್ ರೆಸ್ಪಾನ್ಸ್ ಇಲ್ಲ. ಅದೊಂದು ಸ್ವಲ್ಪ ವಿಚಾರ ಆಗೈತಿ. ಇವೆಲ್ಲ ಚೇರ್ ಗೀರ್ ಹಾಕಕ್ಕೆ ಹೋಗ್ಬಾರ್ದು ನೀವು ಚೇರ್ ಗೀರ್ ಹಾಕಿದ್ರೆ ಏನಾಗ್ಬಿಡ್ತೈತಿ, ಕುಂತಲ್ಲಿ ಕುಂತು ಬಿಡ್ತಾರೆ, ಮಂದಿ ಲೇಜಿ ಆಗ್ಬಿಡ್ತಾರೆ. ಬೇರೆ ಆ್ಯಂಗಲ್ಲೇ ಹುಡ್ಕಾಕತ್ತೀನಿ, ನೋಡೋಣ ಅಂತೆಲ್ಲ ಆ್ಯಂಗಲ್ಲೇ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಗೇಟ್ ಎಲ್ಲ ಮುರಿದು ಬಿಟ್ಟಾರ ನೋಡ್ರಿ ಇಲ್ಲಿ. ಮತ್ತೆ ಮಂದಿ ಎಲ್ಲಾರು ಇಲ್ಲಿ ಚೇರ್ ಮ್ಯಾಗ ಹತ್ತ ನಿಂತಾರ. ಕೆಲವೊಬ್ರು ಹತ್ತ ನಿಂತಾರ ಓಕೆ, ಕೆಲವೊಬ್ರು ಮುರಿಯೋದ್ ಮಾಡ್ತಾರ. ಚೇರ್ ಮುರಿಯೋದ್ ಮಾಡಿದ್ರೆ ಅದು ನಮ್ಗ ಲಾಸ್ ರೀ. ಇದು ಇವೆಂಟ್ ಗೌರ್ಮೆಂಟ್ ಆರ್ಗನೈಸ್ ಮಾಡೈತಿ. ಗೌರ್ಮೆಂಟ್ ಏನ್ ಮಾಡ್ಬಿಡ್ತೈತಿ ಹೇಳ್ರಿ, ನಮ್ಗ ಟ್ಯಾಕ್ಸ್ ಹಾಕ್ಬಿಡ್ತೈತಿ. ಅದು ನಮ್ಗ ಲಾಸ್ ಅದ. ಅದೊಂದ್ ಸ್ವಲ್ಪ ತಲೆಯಾಗಿರ್ಬೇಕ್ರಿ ನಮಗ. ಗೌರ್ಮೆಂಟ್ ಇಂದ ಯಾವ್ದು ವಸ್ತು ಇರ್ಲಿ ಅದು ನಮ್ಮ ವಸ್ತು ಇದ್ದಂಗ, ನಮ್ಮ ಮನ್ಯಾಗಿನ ವಸ್ತು ಇದ್ದಂಗ ನೋಡ್ಕೋಬೇಕ್ರಿ ನಾವು. ನಾ ಇದ್ರ ಸಂಬಂಧ ಚೇರ್ ಗೀರ್ ಮುರಿತಾರ ಅಂತೇಳಿ ಇದ್ರ ಸಂಬಂಧ ನಾನು ಏನ್ ಹಾಕತಿದ್ದೆ, ಡ್ಯಾನ್ಸ್ ಮಾಡೋರ್ಗ ಒಂದು ಸಪ್ರೇಟ್ ಸೆಕ್ಷನ್, ಕುಂತು ನೋಡೋರು ಒಂದು ಸಪ್ರೇಟ್ ಸೆಕ್ಷನ್, ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಮಾಡಿಬಿಟ್ರೆ ಅಂದ್ರೆ ಬೆಸ್ಟ್ ಆಗ್ಬಿಡ್ತೈತಿ. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸು ಸಂಜೆ ನೀನು, ಎದೆಯ ದುನಿಗೆ ಬೆಳಕು ನೀನು, ನೀನಾದೆ ನೀನಾದೆ.
ಫ್ರೆಂಡ್ಸ್ ಸೋನು ನಿಗಮ್ ಅವ್ರು ಏನದಾರ ನೋಡ್ರಿ ಪ್ರ್ಯಾಂಕ್ ಮಾಡಾಕತ್ತಾರ ಅವ್ರ ಯಾರು ಗೊತ್ತಾಗಿಲ್ರಿ ಅದ ಲಿಟ್ರಲಿ ಯಾರಿಗೂ ಗೊತ್ತಾಗಿಲ್ಲ ಅದು ಪ್ರ್ಯಾಂಕ್ ಮಾಡಾಕತ್ತಾರ ಅಂತ ಹೇಳಿ ಅವ್ರ ಹೊಸ ಸಾಂಗ್ ಹಾಡಾಕತ್ತಾರ ಅಂತ ಹೇಳಿ ನಾವು ಅನ್ಕೊಂಡಿವಿ. ಒಬ್ಬ ಸಣ್ಣ ಹುಡುಗ ಕಳ್ಕೊಂಡಿದ್ದ ಅವ್ರ ಸಂಬಂಧ ಸೋನು ನಿಗಮ್ ಅವರು ಲೈವ್ ಮ್ಯೂಸಿಕ್ ಕಂಪೋಸಿಷನ್ ಮಾಡಿದ್ರು ನೋಡ್ರಿ. ಜಸ್ಟ್ ನೋಡ್ಕೊಂಬರ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತದ. आजाओ श्री साई आजाओ साई आजाओ श्री साई आजाओ इसके पापा मम्मी इसको ले जाओ श्री साई आजाओ इसके पापा मम्मी इसको ले जाओ श्री साई आजाओ इसके पापा मम्मी इसको ले जाओ इसके पापा मम्मी खो गए हैं इसके पापा मम्मी खो गए हैं इसके पापा मम्मी खो गए हैं जल्दी आके इसको ले जाओ. पापा मम्मी तुम्हारे बिना मस्ती कर रहे हैं पता है. इसके पापा मम्मी कहाँ है पूछो बोलो पापा मम्मी नहीं है मम्मी है ये तो फिर अरे हम ढूंढ किसको रहे ना पापा है मम्मी तो आए कौन. चाचू चाचू किधर है चाचू ये चाचू छोड़ के चला गया चाचू चाची के साथ में किधर है चाचू. मेरे बड़े भाई ने बच्चे की रिस्पॉन्सिबिलिटी दी तुम ये कर रहे हो अपने बड़े भाई के बच्चे के साथ में. हाँ चाचू किधर है. हाँ मिला मिल गया पक्का असली चाचू है ना नकली चाचू तो नहीं है. अच्छा ठीक है चलो चलो. श्री साई जाते हैं चाचू लेने आते हैं श्री साई जाते हैं. हाँ ठीक है कहाँ है चाचू किधर आ रहे चाचू पक्का. हाँ आप तो देख लेंगे ना. सब ठीक है ऑल गुड. चलिए एक आखिरी गाना गाता हूँ आखिरी उसके बाद में फिर मैं हिंदी पे आऊँगा. ये वो गाना है जो मैं कहता हूँ सच में जब भी मैं कहीं बाहर जाता हूँ कभी तो वहां से ऑडियंस से आवाज दूर से आवाज आएगी टाटा तो मैं भगवान की कसम कितने भी लोग हों चाहे वो पाकिस्तान से हों बांग्लादेश से हों पंजाबी हों गुजराती हों मैं सबको बोलता हूँ मुझे माफ करो मुझे 4 लाइन गानी पड़ेगी क्योंकि कन्नडिगा मेरी फैमिली है तो मैं ये 4 लाइन गाता ही हूँ. और वो 4 लाइन है और सब सोचते हैं ये कौन सा गाना है. तो मैं इनको बोलता हूँ कि जितना कल हो ना हो हिंदी में पॉपुलर है उतना ही पॉपुलर ये गाना है कन्नड़ा में. तो सबको तब समझ में आता है कि ये गाना इतना बड़ा क्यों है. वेरी गुड म्यूजिक.
तुमसे मिलके दिल का है जो हाल क्या कहे हो गया है कैसा ये जमाना क्या कहे तुमसे मिलके दिल का है जो हाल क्या कहे इश्क है बाबंदी लेकिन इश्क ही आना रे इश्क की दुनिया में यारो अब भी आना रे तुमसे मिलके दिल का तुमसे मिलके दिल का है जो हाल क्या कहे हो गया है कैसा ये जमाना क्या कहे तुमसे मिलके दिल का है जो हाल क्या कहे हो गया है कैसा ये जमाना क्या कहे मैं वो गाना गाता हूँ जो मैंने मेरी जिंदगी में सबसे पहला बड़ा गाना था और आज 30 साल के बाद फिर से बहुत मजा आ रहा है चलिए
जहाँ जिंदा हूँ मैं तो भी कुछ ऐसी इसमें ये लम्हा ये लम्हा था मेरा कब है सामने इसे छोड़ो जरा मर जाऊं या जी लूं जरा खुशियाँ झूम लूं या रो लूं जरा मर जाऊं या जी लूं जरा ಫ್ರೆಂಡ್ಸ್, ಈಗ ಇವೆಂಟ್ ಮುಗೀತು ನೋಡ್ರಿ. ಸೋನು ನಿಗಮ್ ಅವ್ರದ ಜೋಶಿ ಸಾಹೇಬ್ರ ಅವ್ರಿಗೆ ಸಿದ್ಧಾರೂಢದಿಂದ ಮೂರ್ತಿ ಕೊಟ್ರ. ಮತ್ತು ಇವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ರೀ. ಭಾಳ ಅಂದ್ರೆ ಭಾಳ ಮಜಾ ಬಂತ, ನೆಕ್ಸ್ಟ್ ಲೆವೆಲ್ ಇತ್ತ. ಇನ್ನೊಂದು ಏನಂದ್ರೆ ಎಲ್ಲ ಕ್ರೆಡಿಟ್ಸ್ ಸೋನು ನಿಗಮ್ ಅವ್ರಿಗೆ ಕೊಟ್ಟರೆ ತಪ್ಪಾಕೈತಿ. ಯಾಕಂದ್ರೆ ಅವ್ರದ್ದು ಇಷ್ಟು ಚಲೋ ಹಾಡ್ಯಾರ ಅಂತ ಹೇಳಿದ್ರೆ ಅವ್ರ ಟೀಮ ಕಾರಣ ನೋಡ್ರಿ. ಅವ್ರ ಟೀಮ್ ಏನೈತಿ ನೋಡ್ರಿ, ಪರ್ಫೆಕ್ಟ್ ಇದ್ರು ನೋಡ್ರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆತ, ಗಿಟಾರಿಸ್ಟ್ ಆತ, ಆಮೇಲೆ ಮತ್ತೆ ಬ್ಯಾಂಡ್ದಾಗ ಆತ, ಮತ್ತೆ ಡ್ರಮ್ಸ್ದಾಗ ಆತ, ಪರ್ಫೆಕ್ಟ್ ಇದ್ರು ನೋಡ್ರಿ ಎಲ್ಲರೂ. ಅದ ಮೇನ್ ಮಜಾ ಬಂತು ನೋಡ್ರಿ. ಮತ್ತೆ ಇಲ್ಲಿ ಫ್ಯಾನ್ಸ್ ಏನದಾರ ನೋಡ್ರಿ, ಅವರೆಲ್ಲ ಫೋಟೋ ಎಲ್ಲ ತೊಗೊಂಬಂದಾರ. ಅವ್ರಿಗೆ ಆಟೋಗ್ರಾಫ್ ಕೊಡತ್ತಾರ ನೋಡ್ರಿ ಸೋನು ನಿಗಮ್ ಅವ್ರ. ಮತ್ತು ಮುಂದಿನ ವರ್ಷ ಕೈಟ್ ಫೆಸ್ಟಿವಲ್ಗೆ ಯಾವ ಆರ್ಟಿಸ್ಟಿಗೆ ಕರಿಬೇಕಂತ ಹೇಳಿ ನಿಮ್ಮ ಒಪಿನಿಯನ್ ಐತ್ರಿ, ಅದು ಕಮೆಂಟ್ದಾಗ ಹೇಳ್ರಿ. ಮತ್ತೊಂದು ಏನಂದ್ರೆ ಇದು ಭಜನ್ ಕ್ಲಬ್ಬಿಂಗ್ ಅಂತ ಹೇಳಿ ಭಾಳ ಟ್ರೆಂಡಿಂಗ್ದಾಗ ನಡೆಯುತ್ತೆ ನೋಡ್ರಿ ಈಗ ನಾರ್ತ್ ಇಂಡಿಯಾದಾಗ. ಅದು ಥರ ಇವೆಂಟ್ ಮಾಡ್ಬೇಕಂತೇಳಿ ನನ್ನೊಂದು ಒಪಿನಿಯನ್. ಮತ್ತು ನಿಮ್ಮ ಒಪಿನಿಯನ್ ಎಲ್ಲ ಕಮೆಂಟ್ದಾಗ ಹೇಳ್ರಿ. ನಿಮ್ಮ ಸಲುವಾಗಿ ಇನ್ನು ಈ ಒಂದು ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ನಮ್ಮ ಹುಬ್ಬಳ್ಳಿಯ ಉತ್ತರ ಕರ್ನಾಟಕದ ಹೆಸರಾಂತ ಡಿಜೆ ಆಗಿರುವಂತ ರಾಕೇಶ್ ಜೋಶಿ ಅವ್ರ ಕಡೆಯಿಂದ ನಿಮಗೋಸ್ಕರ ಡಿಜೆ ಹಾಡುಗಳನ್ನ ಪ್ಲೇ ಮಾಡ್ತಾ ಇದಾರೆ. ಡ್ಯಾನ್ಸ್ ಮಾಡಕ್ ರೆಡಿ ಮಾಡಿ ಎಲ್ರು. ಫ್ರೆಂಡ್ಸ್, ಈಗ ಡಿ ಜೆ ರಾಕೇಶ್ ಅವರು ಪ್ಲೇಯಿಂಗ್ ಮಾಡಕತ್ತಾರ ನೋಡ್ರಿ. ಇಲ್ಲಿ ಈಗ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಆಗೈತ್ರಿ. ಈಗ ಬರೀ ನಮ್ಮಂಗ ನಿಮ್ಮಂಗ ಡಿ ಜೆ ಲವರ್ಸ್ ಏನದಾರ ನೋಡ್ರಿ, ಅವರಷ್ಟ ಅದಾರ ರೀ. ಈಗ ಇವ್ರು ಆಪ್ರೇಟಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ದಾಗ ಫುಲ್ ಟ್ರಾಫಿಕ್ ಜಾಮ್ ಆಕೈತಲ್ರಿ. ಹಾಗಾಗಿ ಇಲ್ಲಿ ಅರ್ಧ ತಾಸು ಇವ್ರು ಆಪ್ರೇಟಿಂಗ್ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಪಬ್ಲಿಕ್ ಇರ್ತೈತಿ, ಸ್ವಲ್ಪ ಪಬ್ಲಿಕ್ ಡಿವೈಡ್ ಆಕೈತಲ್ಲ, ಹಾಗಾಗಿ ಹಚ್ಚಾರ. ಈಗ ಟೈಮ್ 11:30 ಆಗೈತೆ ನೋಡ್ರಿ. 12 ಗಂಟೆ ಮಟ್ಟ ಹಚ್ತಾರ ಇವ್ರು. ಈಗ ನಮ್ಮ ಗಣಪತಿ ಹಬ್ಬಕ್ಕೆ 10 ಗಂಟೆಗೆ ಬಂದ್ ಮಾಡಿಸ್ಬಿಡ್ತಾರೆ. ಇಲ್ಲಿ ನೋಡ್ರಿ 12 ಗಂಟೆ ಆದರೂ ಮ್ಯೂಸಿಕ್ ಹಂಗೆ ಚಾಲೂನೇ ಐತಿ. ನಮ್ಮ ಗಣಪತಿ ಹಬ್ಬಕ್ಕೂ 12 ಗಂಟೆ ಮಟ್ಟ ಕೊಡ್ಬೇಕ್ರಿಪ್ಪ ಅವ್ರು. ಮೇನ್ ಥಿಂಗ್ ನಮ್ಮ ಗಣಪತಿ ಹಬ್ಬ ಇದು ಕೈಟ್ ಫೆಸ್ಟಿವಲ್ ಇವತ್ತು ನಾಳೆ ಬಂದಿದ್ರಿ. ಇದು ಹಬ್ಬ ಇದೆ ನಮ್ಮ ಗಣಪತಿ ಹಬ್ಬ. ನಮ್ಮ ಹುಬ್ಬಳ್ಳಿದಂದ್ರೆ ಒಂದು ಎಮೋಷನ್. ಹೌದೇನಿಲ್ರಿ? ಮತ್ತು ನಿಮ್ಮ ವಿಚಾರ ಏನೈತೆ ಅಂತೇಳಿ ಕಮೆಂಟ್ದಾಗ ಹೇಳ್ರಿ. ಮತ್ತು ಗಣಪತಿ ಹಬ್ಬಕ್ಕೂ ಅಟ್ಲೀಸ್ಟ್ ನಮ್ಗೆ 12 ಗಂಟೆ ಮಟ್ಟ ಗಣಪತಿ ಹಬ್ಬ ಮಾಡೋಕೆ ಪರ್ಮಿಷನ್ ಕೊಡ್ಬೇಕು ಅವ್ರು.
ಎಲ್ರು ಬೇಗ 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 ಬರ್ರಿ, ಎಲ್ರು ಬರ್ರಿ. ಇದ್ರ ಬಗ್ಗೆ ಅಣ್ಣ, ಬೇಗ, ಬೇಗ, ಬೇಗ. ತಮ್ಮ ಅನಿಸಿಕೆ ಹಂಚ್ಕೋತಾರೆ. ಅಣ್ಣ, ಬನ್ನಿ, 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 ಹೆಂಗಿತ್ರಿ ಬನ್ನಿ. ಇವತ್ತಿನ ಪ್ರೋಗ್ರಾಮ್? ಇವೆಂಟ್ ಚಲೋ ಸೋನು ನಿಗಮ್ ಮಾತ್ರ ಲೆಜೆಂಡರಿ ಸಿಂಗರ್. ಬಟ್ ನಿಮಗಿದ್ದು ಡಿಜೆ ಸೇರ್ತಾ ಡಿಜೆ ಸೇರ್ತಾ ಪೂರಾ ಇವೆಂಟ್ ಮುಗಿತು ನೋಡ್ರಿ. ಇವೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಮಸ್ತ್ ಮಜಾ ಬಂತು. ಸೋನು ನಿಗಮ್ ಮಾತ್ರ ಒಂದಕ್ಕೆ ಒಂದು ಸಾಂಗ್ ಆಡಿದ್ರೆ ಮಸ್ತ್ ಅನಿಸ್ತಾ. ಇನ್ನೊಂದು ಏನಕ್ಕೆ ಹಿಂಗಂದ್ರೆ ಒಂದು ಕಡೆ ಚೇರ್ ಹಾಕ್ಬೇಕು, ಒಂದು ಕಡೆ ಚೇರ್ ಹಾಕ್ಬಿಡ್ತೀರಿ. ಯಾಕಂದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಈ ಚೇರ್ ಹಾಕಿರ್ತಾರಲ್ಲ ಮುರಿದಾರು ಬಿಡ್ತಾರೆ. ಆಮೇಲೆ ನಮ್ಗೆ ಲಾಸ್ ಆಗೋದು. ಆಮೇಲೆ ನಮ್ಗೆ ಟ್ಯಾಕ್ಸ್ ಹಾಕ್ತಾರೆ ಗೌರ್ಮೆಂಟ್ದವ್ರು. ಅವ್ರಿಗೆ ನಮ್ಗೆ ಇದಾಗುತ್ತೆ. ಮತ್ತು ಇವೆಂಟ್ ಮಸ್ತ್ ಆಯ್ತು. ಸೋನು ನಿಗಮ್ ಮಸ್ತ್ ಆಗ ಮತ್ತು ಇಂಟರ್ ಟೈಮ್ ಮುಗಿತು ನೋಡ್ರಿ. ಪೂರಾ ಇವೆಂಟ್ 12 ಗಂಟೆ ಆಯ್ತು ನೋಡ್ರಿ ಕರೆಕ್ಟ್. ಇನ್ನು ಹೆಂಗಪ್ಪ ಸೋನು ನಿಗಮ್ ಕಾನ್ಸರ್ಟ್? ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಂಗೇಜ್ ಆಗಿದ್ರು. ಆಡಿಯನ್ಸ್ ಭಾಳ ಮಜಾ ಬಂತು. ಕಿರಣ ಆ್ಯಕ್ಚುಲಾಗಿ ಇಂಟ್ರೋವರ್ಟ್ ಅದಂದ್ರೆ ಇವಾಗ ಮಜಾ ಬಂದಿತ್ತು ಅಂತ ತಿಳ್ಕೊಂಬಿಡ್ರಿ. ಪಬ್ಲಿಕ್ಕಿಗೆ ಎಷ್ಟು ಮಜಾ ಮಜಾ ಬಂದಿರ್ಬೇಕಂತೇಳಿ. ಮತ್ತೊಂದು ಏನಂದ್ರೆ ಏನಾಕೈತಿ, ಒಂದು ಸೈಡ್ ಅವ್ರ ಕುರ್ಚಿ ಎಲ್ಲ ಕಡೆ ಕುರ್ಚಿ ಹಾಕ್ಬಿಡ್ತಾರೆ. ಆ ಕುರ್ಚಿ ಹಾಕಿದ್ದು ಏನು ಮಾಡ್ಬಿಡ್ತಾರೆ ಹೇಳ್ರಿ ಪಬ್ಲಿಕ್ ಅದ್ರ ಮ್ಯಾಗ ಹತ್ತಿಂತ ಕೆಲವೊಬ್ರು ಮುರಿಯೋದು ಮಾಡ್ತಾರೆ, ಕೆಲವೊಬ್ರು ಸುಮ್ಮನೆ ಹತ್ತು ನಿಂತಿರ್ತಾರೆ. ಒಂದು ಕಡೆ ಕುರ್ಚಿ ಹಾಕ್ಬೇಕು, ಇನ್ನೊಂದು ಕಡೆ ಕುರ್ಚಿ ಹಾಕಕ್ಕೆ ಹೋಗ್ಬಾರ್ದು. ಒಂದೇ ಕಡೆ ಕುರ್ಚಿ ಹಾಕ್ಬಿಟ್ರಂದ್ರೆ ಅವ್ರು ಏನು ಏಜ್ ಆದವ್ರು ಇರ್ತಾರೆ ನೋಡ್ರಿ, ಅವ್ರು ಕುಂತು ನೋಡ್ತಾರೆ. ಈಗ ನಮ್ಮಂಥವ್ರು ಹೆಂಗೆ ಡ್ಯಾನ್ಸ್ ಮಾಡ್ಬೇಕಂತ ಹೇಳ್ತೀವಿ. ಹಂಗಾಗಿ ಕುರ್ಚಿ ಹೊಡೆಯಾಕತ್ತಿತ್ತು. ಮುರಿದಂದ್ರೆ ಏನಾಕೈತಿ, ಅದು ನಮ್ಮ ಮ್ಯಾಗ ಅದ. ನಮ್ಗೆ ಟ್ಯಾಕ್ಸ್ ಮಾಡ್ತಾರೆ ಗೌರ್ಮೆಂಟ್. ಆದ್ರೆ ಲಾಸ್ಟಿಗೆ ನಮ್ಮ ಮ್ಯಾಗ ಬರ್ತೈತಲ್ಲ, ಅದು ಸ್ವಲ್ಪ ನಾವು ವಿಚಾರ ಮಾಡ್ತಿರ್ಬೇಕು. ಮತ್ತು ಈ ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಶ್ರೀರಾಮ್, ಹರ ಹರ್ ಮಹಾದೇವ್.